ಇನ್ನು ಬೇಸಿಗೆ ಆರಂಭ ಈಗಲೇ ಬೆಂಗಳೂರಲ್ಲಿ ಅಂತರ್ಜಲ ಮಟ್ಟ ಕುಸಿತ ಆಗ್ತಾ ಇದೆ. ಬೆಂಗಳೂರಿನ ನೀರಿನ ಬವಣೆ ನೀಗಿಸೋದಕ್ಕೆ ಅಂತ ಈಗ ಜಲಮಂಡಳಿ ಸಜ್ಜಾಗ್ತಿದೆ. ಟ್ಯಾಂಕರ್ ಮಾಲೀಕರೊಂದಿಗೆ ಜಲಮಂಡಳಿ ಒಪ್ಪಂದವನ್ನ ಮಾಡಿಕೊಳ್ತಾ ಇದೆ. 80 ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಅಂತ ಜಲಮಂಡಳಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಜನರಿಗೆ ನೀರಿನ ಬವಣೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ, ನೀರಿನ ಕೊರತೆ ಉಂಟಾಗಬಾರ್ದು ಅಂತ ಈ ವ್ಯವಸ್ಥೆ 287 ಖಾಸಗಿ ಟ್ಯಾಂಕರ್ಗಳನ್ನು ಬಾಡಿಗೆಗೆ ಪಡೆಯೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. 80 ವಾರ್ಡ್ಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯಲಿದೆ ಅಂತ ವರದಿ ಬಂದಿದೆ. ಹೀಗಾಗಿ ಅಂತರ್ಜಲ ಮಟ್ಟ ಕುಸಿತು ಅಂತ ಅಂದರೆ ನೀರಿನ ಸಪ್ಲೈ ಬಹಳಷ್ಟು ಕಷ್ಟ ಆಗುತ್ತೆ. ಹೀಗಾಗಿ ಬಿಬಿಎಂಪಿ ವ್ಯಾಪ್ತಿಯ 110 ಹಳ್ಳಿ ಸೇರಿದಂತೆ 80 ವಾರ್ಡ್ಗಳಲ್ಲಿ ಅಂತರ್ಜಲ ಕುಸಿತ ಆಗೋದ್ರಿಂದ ನೀರಿನ ಪೂರೈಕೆಗೆ ಈಗ ಖಾಸಗಿ ಟ್ಯಾಂಕರ್ಗಳ ಮೊರೆ ಹೋಗ್ತಿದ್ದಾರೆ. ಬೆಂಗಳೂರಿನ ಹಲವೆಡೆ ಅಧ್ಯಯನ ನಡೆಸಿ ವರದಿಯನ್ನು ಕೊಡಲಾಗಿದೆ. IISc ವರದಿ ಕೊಟ್ಟಿರೋದು. ಹೀಗಾಗಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ತಪ್ಪಿಸಬೇಕು ಅನ್ನುವಂಥ ಕಾರಣಕ್ಕೆ ಮುಂಚಿತವಾಗಿಯೇ ಈಗ ಖಾಸಗಿ ಟ್ಯಾಂಕರ್ ಮೊರೆ ಹೋಗಿದೆ ಜಲಮಂಡಳಿ. ನೀರಿನ ಬವಣೆ ಹೆಚ್ಚಾಯಿತು ಅಂತೇಳಿ ಆಗ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡೋದಲ್ಲ. ಹಾಗಾಗಿ ಈಗಲೇ ಅಡ್ವಾನ್ಸ್ಡ್ ಆಗಿ ಎಚ್ಚೆತ್ಕೊಂಡು ಈಗ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಒಂದಷ್ಟು ಹಳ್ಳಿಗಳಲ್ಲೂ ಕೂಡ ಅಂತರ್ಜಲ ಮಟ್ಟ ಕುಸಿತ ಆಗೋದ್ರಿಂದ, ಅಂದರೆ ಬಿಸಿಲು ಹೆಚ್ಚಾದಂಗೆ ಅಂತರ್ಜಲ ಮಟ್ಟ ಕೂಡ ಕುಸಿತ ಆಗುತ್ತೆ. ಈಗಾಗಲೇ ವರದಿ ಬಂದಿರೋದ್ರಿಂದ ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕು ಅಂತ 287 ಖಾಸಗಿ ಟ್ಯಾಂಕರ್ಗಳ ಮೊರೆ ಹೋಗಿರೋದು.